ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರಾದ ದೇವಜನರೇ, ನಾವು 19 ಸಂಕಲನಗಳನ್ನು ಕಳೆದು 20ನೇ ಸಂಕಲನಕ್ಕೆ ಬಂದಿದ್ದೇವೆ. ಈ 20 ಸಂಕಲನಗಳನ್ನು ಪೂರ್ತಿಯಾಗಿ ದೇವರು ಮನುಷ್ಯ ಸಂತಾನವನ್ನು ವೃದ್ಧಿಪಡಿಸಿ ಭೂಮಿಯ ಮೇಲೆ ಅವರು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳುವಂಥ ಉದ್ದೇಶದಿಂದ ಭೂಮಿಯಲ್ಲಿರುವಂಥ ಸಂತಾನೋತ್ಪತ್ತಿ ಮಾಡುವ ಇತರ ಜೀವಿಗಳಂತೆ ಮನುಷ್ಯನು ಸೃಷ್ಟಿಸಿ, ಈಗ ಅವರಲ್ಲಿ ಆ ಜೀವಿಗಳಲ್ಲಿ ಒಂದು ಜೀವಿಯನ್ನು ಮೇಲ್ಸ್ತರಕ್ಕೆ ಎಬ್ಬಿಸಿ ಮನುಷ್ಯ ಎಂಬ ಆ ಆತ್ಮ ಅಥವಾ ಜೀವಾತ್ಮ ಸ್ಥಿತಿಗೆ ಅವನನ್ನು ಎಬ್ಬಿಸಿದನು. ಯಾವಾಗ ದೇವರು ಮನುಷ್ಯನೊಳಗೆ, ಅಂದರೆ ಮಣ್ಣಿನಿಂದ ಧೂಳಿನಿಂದ ಸೃಷ್ಟಿಸಿದ ಮನುಷ್ಯನೊಳಗೆ ತನ್ನ ಬಾಯಿಂದ ಜೀವಾತ್ಮವನ್ನು ಊದಿದನು ಅಥವಾ ಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಜೀವಾತ್ಮವಾದನು. ಹಿ ಬಿಕೇಮ್ ಎ ಲಿವಿಂಗ್ ಸೋಲ್ ಎಂಬುದಾಗಿ ಬರೆದಿದೆ. ಇದರ ವಿಷಯವಾದ ವಿವರವನ್ನು ಸುಮಾರೊಂದು 40-45 ಸಂಕಲನಗಳ ಹಿಂದೆ ನಾನು ಕೊಟ್ಟಾಗಿದೆ. ಈಗ ಪ್ರಿಯರೇ, ಅಂತಹ ಪರಿಸ್ಥಿತಿಯಲ್ಲಿ ಮೇಲ್ಸ್ತರಕ್ಕೆ ಎತ್ತಿದ ಮನುಷ್ಯನು ತನ್ನ ಸಂತಾನಾಭಿವೃದ್ಧಿ ಅಥವಾ ಸಂತಾನ ಬೆಳೆಯುವಂಥ ವಿಷಯದಲ್ಲಿ ದೇವರು ಯಾವ ರೀತಿಯ ಮಾರ್ಗದರ್ಶನಗಳನ್ನು, ರೂಪುರೇಷೆಗಳನ್ನು ಅವನಿಗೆ ಕೊಟ್ಟಿದ್ದಾನೆ ಎಂಬುದನ್ನು ಸವಿವರವಾಗಿ ನಾವು ಕಳೆದ 19 ಎಪಿಸೋಡ್ಗಳಲ್ಲಿ ಅವುಗಳನ್ನು ನೋಡಿ ಬಂದಿದ್ದೇವೆ. ಇವತ್ತು ಇದನ್ನು ಅದರ ಕಂಪ್ಲೀಟ್ ಅಥವಾ ಸಂಪೂರ್ಣವಾದ ಒಂದು ಎಪಿಸೋಡ್ ಅಥವಾ ಕಾರ್ಯಕ್ರಮವಾಗಿ ಸಂಪೂರ್ಣ ಮಾಡುವಂಥ ಕಾರ್ಯಕ್ರಮವಾಗಿ ಕೊಡಲು ನಾನು ಇಷ್ಟಪಡ್ತೇನೆ. ಆದ್ದರಿಂದ ಇವೆಲ್ಲವುಗಳ ಸಮೀಕ್ಷೆ ಇದರಲ್ಲಿ ಬರುವಂತೆ ನಾನು ಪ್ರಯಾಸ ಪಡ್ತೇನೆ. ಪ್ರಿಯರೇ, ನಾವೀಗ ತಾನೇ ನೋಡಿದೆವು, ಮನುಷ್ಯರಾದ ನಾವು ಮಣ್ಣಿನ ಪ್ರಕೃತಿಯನ್ನು, ಧೂಳಿನ ಪ್ರಕೃತಿಯನ್ನು ಅಥವಾ ರಾಸಾಯನಿಕಗಳ ಪ್ರಕೃತಿಯನ್ನು ಹೊಂದಿದವರಾಗಿದ್ದರೂ ದೇವರು ನಮ್ಮನ್ನು ಆತ್ಮಜೀವಿಯಾಗಿ ಮಾಡಿದಾಗ ಆತನ ಜೀವದಲ್ಲಿ ಪಾಲುಗಾರನಾಗುವಂತೆ ಮಾಡಿದ್ದಾನೆ. ಮಾತ್ರವಲ್ಲ, ಪ್ರಕಟಣೆ ಪುಸ್ತಕದಲ್ಲಿ ನಾವು ಓದುವಾಗ ನಾವು ದೇವರ ಸಿಂಹಾಸನದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಿಂಹಾಸನದಲ್ಲಿ ಆತನೊಂದಿಗೆ ಕೂಡಿಸಲ್ಪಡುವವರಾಗಿದ್ದೇವೆ. ದೇವರು ಮನುಷ್ಯನನ್ನು ಎಂಥ ಮಟ್ಟಕ್ಕೆ ಏರಿಸಿದ್ದಾನೆ ಎಂಬುದನ್ನು ಅದರ ಮೂಲಕವಾಗಿ ನಾವು ತಿಳಿಯುತ್ತೇವೆ. ಮಾತ್ರವಲ್ಲ, ಆ ದೇವರು ಮನುಷ್ಯರ ನಡುವೆ ಮಾಡುವ ಕಾರ್ಯಗಳನ್ನು ಅದನ್ನು ಗ್ರಹಿಸಿ ನೋಡುವುದಕ್ಕೆ ದೇವದೂತರು ಕೂಡ ಆಶೆಯಿಂದ ಇದ್ದಾರೆ ಎಂಬುದನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಹಾಗಾದರೆ ದೇವರು ಮನುಷ್ಯನಿಗೆ ಮಾಡಿದ ಉಪಕಾರ ಎಷ್ಟು ದೊಡ್ಡದು! ಮನುಷ್ಯನನ್ನು ಕೆಳಸ್ತರದ ಈ ಭೂಮಿಯ ಮೇಲೆ ಕೆಲವು ಕಾಲ ಇದ್ದುಕೊಂಡು ಅಳಿದು ಹೋಗುವಂಥ ಜೀವಿಯಾಗಿರುವಂಥ ಪರಿಸ್ಥಿತಿಯಿಂದ ಅವನನ್ನು ಮೇಲಕ್ಕೆತ್ತಿ ತನ್ನ ಸಮಕ್ಷಮದಲ್ಲಿ, ತನ್ನ ಐಕ್ಯತೆಯಲ್ಲಿ, ತನ್ನ ಮಗನಾದ ಯೇಸು ಕ್ರಿಸ್ತನ ಐಕ್ಯತೆಯಲ್ಲಿ ಇರಿಸಿದ್ದನ್ನು ನಾವು ಗಮನಿಸೋಣ. ಈ ವಿಷಯದಲ್ಲಿ ಪೇತ್ರನು ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸಿದ್ದೇವೆ. ಪುರುಷರೇ, ಸ್ತ್ರೀಯರು ಒಂದು ಬಲಹೀನ ಪಾತ್ರೆ ಎಂಬುದಾಗಿ ತಿಳಿದುಕೊಂಡು ಅವರಿಗೆ ಹೆಚ್ಚಿನ ಮಾನವನ್ನು, ಗೌರವವನ್ನು ಸಲ್ಲಿಸಿರಿ. ಯಾಕಂದರೆ ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರು. ಆದ್ದರಿಂದ ದಾಂಪತ್ಯ ಜೀವನಕ್ಕೆ ಸೇರಿದಂಥ ದೇವಜನರು, ನಾನು ದೇವಜನರು ಅಂತ ಹೇಳುವಾಗ ದೇವರು ಬೈಬಲ್ನ ಮೂಲಕವಾಗಿ ಮಾರ್ಗದರ್ಶನ ಕೊಟ್ಟದ್ದನ್ನು ಅನುಸರಿಸಿ ಅದಕ್ಕನುಸಾರವಾಗಿ ಜೀವಿಸಲಿಕ್ಕೆ ಪ್ರಮಾಣಪೂರ್ವಕವಾಗಿ ಮನಸ್ಸು ಮಾಡಿದವರನ್ನು ಸಂಬೋಧಿಸಿ ಹೇಳುವಂಥದ್ದು. ಉಳಿದವರ ವಿಷಯ ಏನು ಅಂತೇಳಿ ನೀವು ಕೇಳಿದರೆ, ದಯಮಾಡಿ ನಾನು ಕೇಳ್ತಾ ಇದ್ದೇನೆ, ನನಗದು ಗೊತ್ತಿಲ್ಲ, ಅವರ ಹತ್ರವೇ ನೀವು ಕೇಳಿ ಎಂಬುದು ನನ್ನ ಉತ್ತರ. ನಾನು ದೇವರ ವಾಕ್ಯದ ಸುವಾರ್ತಿಕನಾಗಿ ಬೈಬಲ್ ಹೇಳುವುದನ್ನು ಮಾತ್ರವೇ ನಿಮ್ಮ ಎದುರು ಇಡಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಹೊರತಾದದ್ದನ್ನು ನಾನು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಮಾತ್ರವಲ್ಲ, ಇದನ್ನು ನಾನು ನಿಮ್ಮ ಎದುರು ಇಟ್ಟಾಗ ಯಾರಾದರೂ ಅಕಸ್ಮಾತಾಗಿ ಈ ಮಾತುಗಳನ್ನು ಕೇಳಿದ್ದೀರಾದರೆ, ಒಂದು ವೇಳೆ ನೀವು ಇದು ನನಗೆ ಬೇಕು ಎಂಬುದಾಗಿ ಆಲೋಚನೆ ಮಾಡುವುದಿದ್ದರೆ, ಪ್ರಿಯರೇ, ದಯಮಾಡಿ ಈ ವಾಕ್ಯಕ್ಕೆ ತನ್ನನ್ನೇ ಒಪ್ಪಿಸಿಕೊಡುವಂಥ ಮನಸ್ಸು ಮಾಡಿ ಇದಕ್ಕೆ ಸಂಬಂಧಪಟ್ಟ ದೇವರ ಸೇವಕರುಗಳನ್ನು ಸಂಪರ್ಕಿಸಿ
ನೀವು ಇದರಲ್ಲಿ ಮುಂದೆ ಚಾಲನೆಯನ್ನು ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಎಂಬಂಥ ಒಂದು ಪ್ರೋತ್ಸಾಹದಾಯಕವಾದಂಥ ಒಂದು ಸಂದೇಶವನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ನೋಡಿದೆವು, ಭೂಮಿಯ ಮೇಲೆ ಬೇರೆ ಜೀವಿಗಳಂತೆ ವಸ್ತುಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಸಸ್ಯಗಳು ಬೆಳೆಯುತ್ತವೆ, ಅದರಲ್ಲಿ ಜೀವ ಇದೆ. ಯಾವ ರೀತಿಯಲ್ಲಿ ಸಸ್ಯಗಳು ವಂಶಾಭಿವೃದ್ಧಿಯನ್ನು ಮಾಡ್ತವೆ, ಆ ಸಸ್ಯಗಳು ಮಾಡುವಂಥ ವಂಶಾಭಿವೃದ್ಧಿ ಇನ್ನು ಉಳಿದ ಜೀವಿಗಳಿಗೆ ಆಹಾರವಾಗಿ ಆ ಜೀವಿಗಳು ಕೂಡ ವಂಶಾಭಿವೃದ್ಧಿ ಮಾಡ್ತೇವೆ. ಅವೆಲ್ಲವೂ ಗಂಡು ಹೆಣ್ಣು ಎಂಬ ತತ್ವದಲ್ಲಿ ಬೆಳೆದು ಬರ್ತವೆ. ಅದೇ ರೀತಿಯಲ್ಲಿ ಮನುಷ್ಯನನ್ನು ಕೂಡ ಗಂಡು ಹೆಣ್ಣಾಗಿ ನೇಮಿಸಿದ್ದಾನೆ. ಆದರೆ ಪಾಪದ ನಿಮಿತ್ತವಾಗಿ ಕೆಲವು ವ್ಯಂಗ್ಯಗಳು ಅಥವಾ ಕೊರತೆಗಳು, ನಾವು ಹೇಳ್ತೇವೆ ಕ್ರಿಟಿಕಲ್ ಸಿಚುವೇಶನ್, ಅಂದರೆ ನಪುಂಸಕತ್ವ ಹೇಗೆ ಬೇರೆ ಕೊರತೆಯೊಂದಿಗೆ ಮನುಷ್ಯನನ್ನು ಸೇರಿಕೊಂಡಿದೆ. ಆದರೂ ಕೂಡ ಆ ನಪುಂಸಕರೆನಿಸಿಕೊಳ್ಳುವವರು ಕೂಡ ಸಮಾನಾಂತರವಾಗಿ ದೇವರ ದೃಷ್ಟಿಯಲ್ಲಿ ಏಷ್ಯನ ಪ್ರವಾದನೆ ಮೂಲಕವಾಗಿ ಹೇಗೆ ಕಾಣಲ್ಪಟ್ಟಿದ್ದಾರೆ ಎಂಬುದನ್ನು ಕೂಡ ನಾವು ನೋಡಿದೆವು. ಹೊಸ ಒಡಂಬಡಿಕೆಯಲ್ಲಿ ಅದರ ಫಲವನ್ನು ಕೂಡ ನೋಡಿದ್ದೇವೆ. ಪ್ರಿಯರೇ, ಈ ಮೂಲಕವಾಗಿ ನಾವು ಮುಂದೆ ಬರುವಾಗ ಪುರುಷ ಮತ್ತು ಸ್ತ್ರೀ ಇವರು ದಾಂಪತ್ಯ ಜೀವನದಲ್ಲಿ ಒಟ್ಟಾಗಿ ಸೇರಿಕೊಂಡಾಗ ಒಬ್ಬರು ಇನ್ನೊಬ್ಬರ ಕಡೆಗೆ ನಡೆದುಕೊಳ್ಳುವಂಥ ಆ ಕೆಲವು ವಿಶೇಷವಾದ ಆ ಜವಾಬ್ದಾರಿಗಳನ್ನು ನಾವು ಗಮನಿಸಿದ್ದೇವೆ. ಧರ್ಮಶಾಸ್ತ್ರ ಪ್ರಕಾರವಾಗಿಯೂ ಮತ್ತು ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ ಸ್ತ್ರೀಯನ್ನು ಪುರುಷನಿಗೆ ಅಧೀನ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಆದರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಬಹುಪತ್ನಿತ್ವ, ಅಂದರೆ ಒಬ್ಬ ಪುರುಷನಿಗೆ ಅನೇಕ ಪತ್ನಿಯರು ಇರುವಂತಹ ಆ ಸಂಪ್ರದಾಯ ಕೂಡ ಇತ್ತು ಎಂಬುದನ್ನು ಗಮನಿಸಿದ್ದೇವೆ. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಈ ಹೊಸ ಒಡಂಬಡಿಕೆಯಲ್ಲಿ ದೇವರಾತ್ಮನು ಕೊಡಲ್ಪಟ್ಟದ್ದು, ಕ್ರಿಸ್ತನ ಸಭೆಗೆ ದೇವರಾತ್ಮನು ಕೊಡಲ್ಪಟ್ಟಿದ್ದಾನೆ. ಆದ್ದರಿಂದ ದೇವರಾತ್ಮನು ಪುರುಷರಲ್ಲಿಯೂ ಸ್ತ್ರೀಯರಲ್ಲಿಯೂ ಏಕರೀತಿಯಾಗಿ ಬರುತ್ತಾನೆ. ಹಾಗಿರುವುದರಿಂದ ಆಪೋಸಿಟ್ ಸೆಕ್ಸ್ ಅಥವಾ ವಿರುದ್ಧ ಲೈಂಗಿಕ ಸಂಗತಿ ಹೊಂದಿದವರು, ಅಂದರೆ ಸ್ತ್ರೀಯರ ಸಂಬಂಧದಲ್ಲಿ ಪುರುಷರು, ಪುರುಷರ ಸಂಬಂಧದಲ್ಲಿ ಸ್ತ್ರೀಯರು ಆ ಪವಿತ್ರಾತ್ಮನನ್ನು ಸನ್ಮಾನಿಸಿ ಸ್ತ್ರೀಯರನ್ನು ಒಂದು ಮೇಲ್ಸ್ತರಕ್ಕೆ ಎತ್ತಿದ್ದಾನೆ. ಆದರೆ ಆದಿ ಸಭೆಯಲ್ಲಿ ಕೆಲವರು ಬಹುಪತ್ನಿ ಉಳ್ಳವರು ರಕ್ಷಣೆಗೆ ಬಂದಿರುವಾಗ, ಅಷ್ಟು ಮಾತ್ರ ಅಲ್ಲ, ಲೋಕದಲ್ಲಿರುವಂಥ ಬೇರೆ ಸಂಪ್ರದಾಯಗಳ ಮೂಲಕವಾಗಿ ಬಹುಪತ್ನಿತ್ವವನ್ನು ಇನ್ನೂ ಕೂಡ ಆಚರಿಸಿಕೊಂಡು ಇರುವವರು ಒಂದು ವೇಳೆ ಅವರು ರಕ್ಷಣೆಗೆ ಬಂದರೆ ಆ ಸಮಯದಲ್ಲಿ ಅವರು ನಡೆದುಕೊಳ್ಳಬೇಕಾದಂಥ ವಿಧಾನ, ಇವುಗಳನ್ನು ಕೂಡ ದೇವರ ವಾಕ್ಯ ನಮಗೆ ಸ್ಪಷ್ಟ ಹೇಳ್ತದೆ. ಆದ್ದರಿಂದ ಪ್ರಿಯರೇ, ನಾವು ಗಮನಿಸಬೇಕು, ಯಾವಾಗ ಪವಿತ್ರಾತ್ಮನು ಮನುಷ್ಯರಿಗೆ ಕೊಡಲ್ಪಟ್ಟಿದ್ದಾನ, ಅದು ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಕೊಡಲ್ಪಟ್ಟಿರುವಾಗ ಪುರುಷನಾಗಲಿ ಸ್ತ್ರೀಯಾಗಲಿ ಪವಿತ್ರಾತ್ಮನು ಇದ್ದಂಥ ತನ್ನ ದಾಂಪತ್ಯ ಜೀವನದ ಸಂಗಾತಿಯನ್ನು ಯಾವ ರೀತಿಯಲ್ಲಿ ಲೆಕ್ಕಿಸಬೇಕು ಎಂಬುದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಅವರಿಬ್ಬರು ಒಂದೇ ಶರೀರವೆಂಬುದಾಗಿ ಹೇಳಿದರಲ್ಲದೆ ಅವರಿಬ್ಬರು ಒಂದೇ ಜೀವಾತ್ಮ ಅಂತಲೂ ಹೇಳಲಿಲ್ಲ, ಅಥವಾ ಅವರಿಬ್ಬರು ಒಂದೇ ಆತ್ಮ ಅಂತಲೂ ಹೇಳಲಿಲ್ಲ. ಇದನ್ನು ಗಮನಿಸೋಣ. ಶರೀರ ಪ್ರಕಾರವಾಗಿ ಮಾತ್ರ ಗಂಡ ಹೆಂಡತಿಯು ಒಂದೇ ಶರೀರ ಅಲ್ಲದೆ ಆತ್ಮ ಪ್ರಕಾರವಾಗಿ ಅವರು ಒಂದೇ ಅಲ್ಲ, ಅವರು ಬೇರೆ ಬೇರೆ ಜೀವಾತ್ಮಗಳು. ದೇ ಆರ್ ಟೂ ಸಪರೇಟ್ ಸೋಲ್ಸ್. ಅದೇ ಸಮಯದಲ್ಲಿ ದೇ ಆರ್ ಟೂ ಸಪರೇಟ್ ಸ್ಪಿರಿಟ್ಸ್. ಮಾತ್ರವಲ್ಲ, ಯಾವ ರೀತಿಯಲ್ಲಿ ದೇವರು ತನ್ನ ಸೃಷ್ಟಿಯಲ್ಲಿ ಪ್ರಕೃತಿ ಪ್ರಕಾರವಾದ ಶರೀರವನ್ನು ಒಬ್ಬ ವ್ಯಕ್ತಿಗೆ, ಒಬ್ಬ ಜೀವಿಗೆ, ಪುರುಷನಾಗಲಿ ಸ್ತ್ರೀಯಾಗಲಿ ಕೊಟ್ಟಿರುವಾಗ ಆತ್ಮವೆಂಬುದು ನೇರವಾಗಿ ದೇವರ ಪ್ರಸನ್ನತೆಯಿಂದ ಬರುವಂತಹದ್ದು ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಪ್ರಿಯರೇ, ಇದನ್ನು ಗಮನಿಸಿ, ಮಲಾಕಿ ಬರೆದ ಆ ಪ್ರವಾದನೆಯನ್ನು ನಮ್ಮ ಮುಂದೆ ಈ ಸಮಯದಲ್ಲಿ ಎತ್ತಿ ಹಿಡಿಯಲು ಅಥವಾ ಅದನ್ನು ನೆನಪಿಸಲು ನಾನು ಅಪೇಕ್ಷೆ ಪಡ್ತೇನೆ. ಮಲಾಕಿಯ ಆ ಪ್ರವಾದನೆ ಗ್ರಂಥದಲ್ಲಿ ಪತಿ ಪತ್ನಿಯರ ಸಂಬಂಧ ವಿಷಯವಾದಂಥ ಬಹಳ ಅಂದವಾದ ಕಾರ್ಯವು ಬರೆಯಲ್ಪಟ್ಟಿದೆ. ಅದು ಯಾವುದಂದರೆ, ಪತ್ನಿ ತ್ಯಾಗವನ್ನು ಅಥವಾ ಡೈವೋರ್ಸ್ ಎಂಬುದನ್ನು ನಾನು ದ್ವೇಷಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ.
ಒಂದು ವೇಳೆ ನಾವು ನಮ್ಮ ದಾಂಪತ್ಯ ಜೀವನವನ್ನು ದೇವರು ತೋರಿಸಿದಂತೆ ಒಂದು ಯಜ್ಞದ ಬಲಿಪೀಠ ಎಂಬುದಾಗಿ ನಾವು ಗಮನಿಸದೆ ಹೋದರೆ ಖಂಡಿತವಾಗಿಯೂ ನಾವು ದೇವರಿಗೆ ಅವಮಾನ ಮಾಡುವವರಾಗಿದ್ದೇವೆ. ಅದಕ್ಕಾಗಿ ದೇವರು ಹೇಳ್ತಾನೆ, ನಿನ್ನ ಮತ್ತು ನಿನ್ನ ಪತ್ನಿಯ ನಡುವೆ ನಡೆದಂತಹ ಆ ಪ್ರಮಾಣಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ಯಜ್ಞ ಪೀಠದಂತೆ ದೇವರು ನಮ್ಮ ದಾಂಪತ್ಯ ಜೀವನವನ್ನು ಗಮನಿಸಿರುವಾಗ ಅದರಲ್ಲಿ ಅಳುವಿಕೆ ಅಥವಾ ಯಾವ ರೀತಿಯಲ್ಲಿ ನರಳಾಟ ಇವುಗಳನ್ನು ತರುವುದಕ್ಕೆ ದಾರಿ ಮಾಡಿಕೊಡುವುದು ದೇವರ ಎದುರು ಒಂದು ದೊಡ್ಡ ಅವಮಾನ ಎಂಬುದನ್ನು ನಾವು ಗಮನಿಸಬೇಕು. ಮಲಾಕಿ ಬರೆದ ಆ ಪ್ರವಾದನೆಯಲ್ಲಿ ಯೆಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದ ತುಂಬಿಸಿ ಮುಚ್ಚುತ್ತೀರಿ ಎಂಬುದಾಗಿ ಹೇಳಿದ ಮಲಾಕಿ ಗ್ರಂಥದ 2ನೇ ಸಂಧಿಯ 13ನೇ ವಚನವನ್ನು ನಿಮ್ಮ ಮುಂದೆ ಇಡ್ತೇನೆ. ಮುಂದೆ ಹೋಗುವಾಗ ನಾವು ಅದನ್ನು ನೋಡಿದ್ದೇವೆ. ದೇವರು ಯಾಕೆ ಹೀಗೆ ಮಾಡಿದ್ದಾನೆ? ಯಾಕಂದರೆ ದೇವರು ಆತ್ಮಶೇಷವನ್ನು ರೆಸಿಡ್ಯೂ ಆಫ್ ದ ಸ್ಪಿರಿಟ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳುವ ಆ ಭಾಷಾಂತರವನ್ನು ನಾನು ಉಪಯೋಗಿಸಿ ಅದನ್ನು ಕನ್ನಡಕ್ಕೆ ಪರಿವರ್ತಿಸುವನಾಗಿದ್ದೇನೆ. ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ರೆಸಿಡ್ಯೂ ಆಫ್ ದ ಸ್ಪಿರಿಟ್ ಹಿ ಹಸ್ ಕೆಪ್ಟ್ ವಿತ್ ಹಿಮ್ಸೆಲ್ಫ್. ಆ ಆತ್ಮಶೇಷವನ್ನು ಆತನಲ್ಲಿ ಇಟ್ಟಿದ್ದಾನೆ. ರಕ್ಷಣೆ ಪಟ್ಟ ದೇವ ಜನರು ಅವರು ದಂಪತಿಗಳಾಗಿ ಬೆಳೆದು ಬರುತ್ತಿರುವಾಗ ಪ್ರಿಯರೇ ಅರ್ಥ ಮಾಡಿಕೊಳ್ಳಿ, ಇನ್ನೊಬ್ಬರಲ್ಲಿ ಇರುವಂಥ ಆ ಪವಿತ್ರಾತ್ಮನ ಸಂಬಂಧದಲ್ಲಿ ನಾವು ಇನ್ನೊಬ್ಬನನ್ನು, ಪುರುಷನಾಗಲಿ ಸ್ತ್ರೀಯಾಗಲಿ, ಗಂಡನಾಗಲಿ ಹೆಂಡತಿಯಾಗಲಿ, ನಾವು ಎಷ್ಟು ಮಾತ್ರಕ್ಕೆ ಗಂಭೀರತೆಯಿಂದ ಅದನ್ನು ಕಾಣಬೇಕು ಎಂಬುದನ್ನು ಆದ್ಯತೆಯಲ್ಲಿ ನಿಮ್ಮ ಎದುರು ಇಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಈ ಸಂಕಲನದ ಒಂದು ತುದಿಯ ಯೋಚನೆ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಅದು ಯಾವುದಂದರೆ, ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆಯ 5ನೇ ಸಂಧಿಯ 25ನೇ ವಚನದಿಂದ ಹಿಡ್ಕೊಂಡು 33ನೇ ವಚನ ತನಕ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನ ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷಿಯೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಲಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಹಾಗೆಯೇ ಪುರುಷರು ತನ್ನ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತನ್ನ ಹೆಂಡತಿಯನ್ನು ಪ್ರೀತಿಸುವ ಹಂಗಿನಲ್ಲಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸುವವನಾಗಿದ್ದಾನೆ. ಯಾರು ತನ್ನ ಸ್ವಶರೀರವನ್ನು ಹಾಗೆ ಮಾಡಿದಿಲ್ಲ. ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರೋರು ಎಂದು ಬರೆದಿದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡ್ತಾ ಇದ್ದೇನೆ. ಪ್ರಿಯರೇ, ಇದನ್ನು ಸೂತ್ರವಾಗಿ ನಾವು ತಿಳಿಯಬೇಕಾಗಿದೆ. ಅಲ್ಲಿ ಹೇಳಿದೆ, ಪುರುಷನಿಗೆ ಹೇಳಿದೆ, ನೀವು ನಿಮ್ಮ ಪತ್ನಿಯರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು ಎಂಬುದಾಗಿ. ಆದರೆ ಅದಕ್ಕಿಂತ ಮುಂಚೆ 22ನೇ ವಚನದಲ್ಲಿ ಇನ್ನೊಂದು ಅಪ್ಪಣೆಯು ಸ್ತ್ರೀಯರಿಗೆ ಕೊಡಲ್ಪಟ್ಟಿದೆ. ಅದನ್ನು ಗಮನಿಸಿ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಈ ಅಧೀನತೆಯ ವಿಷಯ ಇವತ್ತು ವಿಮೆನ್ಸ್ ಲಿಬರೇಷನ್ ಅಥವಾ ವಿಮೆನ್ಸ್ ಲಿಬ್ ಎಂಬುದಾಗಿ ಅಂತಾರಾಷ್ಟ್ರೀಯವಾಗಿ ಬರುವಂಥ ಒಂದು ಚಳುವಳಿ ಇದೆ. ಸ್ತ್ರೀಯನ್ನು ಪುರುಷನಿಂದ ಬೇರ್ಪಡಿಸಿ ಅವರು ಇಬ್ಬರು ಒಬ್ಬರಿಗೊಬ್ಬರು ಪೂರಕರಾಗಿ ದೇವರು ಸೃಷ್ಟಿಸಿದ ಸ್ಥಿತಿಯಿಂದ ಅವರನ್ನು ಬೇರ್ಪಡಿಸಿ ಒಬ್ಬರು ಇನ್ನೊಬ್ಬರಿಗೆ ವೈರಿಗಳು ಎಂಬಂಥ ರೀತಿಯಲ್ಲಿ ಪ್ರತಿಪಾದಿಸುವಂಥ ಕೆಲವು ತಪ್ಪು ಕಾರ್ಯಗಳು ಅಂತಾರಾಷ್ಟ್ರೀಯವಾಗಿ ನಡೆಯುತ್ತವೆ. ಸ್ತ್ರೀಯರಿಗೂ ಪುರುಷರಿಗೂ ಯಾವ ರೀತಿಯ ಹಿರಿಮೆ ಇನ್ನೊಬ್ಬರ ವಿಷಯದಲ್ಲಿ ಇಲ್ಲವೇ ಇಲ್ಲ. ಇಬ್ಬರು ಸಮಾನರು. ದೇವರ ಸನ್ಮುಖದಲ್ಲಿ ಅವರು ಜೀವಾತ್ಮಗಳಾದ್ದರಿಂದ
ಅವರು ಸಮಾನರು. ಆದರೆ ಈ ಲೋಕದಲ್ಲಿ ಸೃಷ್ಟಿಸಿದ ನಿಮಿತ್ತವಾಗಿ ಒಂದು ವಾಕ್ಯವನ್ನು ನಾವು ಗಮನಿಸಬೇಕು. ಅದೇನೆಂದರೆ, ಒಂದು ಕಾಲದಲ್ಲಿ ಇಸ್ರಾಯೇಲರ ಆ ಪರಿಸರದಲ್ಲಿ ಏಷ್ಯನು 4ನೇ ಸಂಧಿಯಲ್ಲಿ ಹೇಳ್ತಾನೆ, 1ನೇ ವಚನದಲ್ಲಿ, ಒಂದು ಕಾಲ ಹೀಗೆ ಬರ್ತದೆ, ಆಗ 7 ಮಂದಿ ಸ್ತ್ರೀಯರು ಒಟ್ಟಾಗಿ ಸೇರಿ ಒಬ್ಬ ಪುರುಷನನ್ನು ಹಿಡಿದು, ನಾವು ನಮ್ಮ ಸ್ವಂತ ಊಟ ಮಾಡ್ತೇವೆ, ನಾವು ಸ್ವಂತ ಜೀವನದಲ್ಲಿ ಜೀವಿಸ್ತೇವೆ, ಆದರೆ ನಿನ್ನ ಹೆಸರು ಮಾತ್ರ ನನ್ನೊಂದಿಗೆ ಇರಲಿ ಎಂಬುದಾಗಿ ಹೇಳಿ ತಮ್ಮಲ್ಲಿ ಇರುವಂತಹ ಅವಮಾನವನ್ನು ನೀಗಿಸುವ ಒಂದು ಕಾಲ ಬರ್ತದೆ ಎಂಬ ಪ್ರವಾದನೆ ಅಲ್ಲಿದೆ. ಪ್ರಿಯರೇ, ಇದರ ಅರ್ಥ ಏನು? ದೇವರು ಸೃಷ್ಟಿಯಲ್ಲಿ ಸ್ತ್ರೀಯನ್ನು ಪುರುಷರಿಗೆ ಅಧೀನ ಮಾಡಿದ್ದಾನೆ ಎಂಬುದನ್ನು ನಾವು ತಿಳಿಯಬೇಕು. ಮಾತ್ರವಲ್ಲ, ನಾವು ಹಿಂದಿನ ಕಾಲದಲ್ಲಿ ಧ್ಯಾನಿಸಿದಂತೆ ಅರಣ್ಯಕಾಂಡದ 30ನೇ ಸಂಧಿಯಲ್ಲಿ ದೇವರಿಗೆ ಸಂಬಂಧಪಟ್ಟಂಥ ಪ್ರತಿಷ್ಠೆಯನ್ನು ಒಂದು ಸ್ತ್ರೀ ಮಾಡಿದರೆ ಅದು ಹೇಗೆ ಆ ಸ್ತ್ರೀಯ ತಂದೆಯ ಅಧೀನತೆಗೆ, ಮಾತ್ರವಲ್ಲ ಅವಳು ಮದುವೆ ಆದರೆ ಅದು ಗಂಡನ ಅಧೀನತೆಗೆ ಬರ್ತದೆ ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಇದರಿಂದ ನಾವು ತಿಳಿಯಬೇಕಾದೇನೆಂದರೆ, ತನ್ನ ಸಮರ್ಥನೆಯನ್ನು ಪ್ರಕೃತಿ ಮೂಲಕವಾಗಿ ದೇವರು ಗಂಡ ಹೆಂಡತಿಯರಲ್ಲಿ ಇಟ್ಟುಕೊಂಡಾಗ ದೇವರು ಈಕ್ವಲ್ ಅಥವಾ ಸಮಾನರಾಗಿರುವ ಆ ಪುರುಷರ ನಡುವೆ ಹೆಂಡತಿಯನ್ನು ಗಂಡನಿಗೆ ಅಧೀನ ಮಾಡಿದಂಥ ಸ್ಥಿತಿಯನ್ನು ಎಷ್ಟು ಮಾತ್ರಕ್ಕೂ ಬದಲಾಯಿಸಿ ಅದನ್ನು ತಾರುಮಾರು ಮಾಡುವುದಿಲ್ಲ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಇಲ್ಲಿ ನೋಡಿ, ಸ್ತ್ರೀಯರೇ, ಕರ್ತನಿಗೆ ಹೋಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಸಂಧಿಯಲ್ಲಿ ಪೌಲನು ಇದರ ವಿಷಯವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಗಂಡನು ಹೇಗೆ ಸ್ತ್ರೀಗೆ ತಲೆಯಾಗಿದ್ದಾನೆ ಎಂಬುದಾಗಿಯೂ, ಮತ್ತು ಸಭೆಗೆ ಹೇಗೆ ಕರ್ತನು ತಲೆಯಾಗಿದ್ದಾನೆಂಬುದಾಗಿಯೂ, ಮತ್ತು ದೇವರು ಹೇಗೆ ಕ್ರಿಸ್ತನಿಗೆ ತಲೆಯಾಗಿದ್ದಾನೆ ಎಂಬುದಾಗಿಯೂ ಹೇಳಲ್ಪಟ್ಟಿದೆ. ನೋಡಿ, ಈ ಕ್ರಮಾಗತವಾದ ದೇವರ ಯೋಜನೆಯ ಆ ಮರ್ಮವನ್ನು ನಮ್ಮ ಮುಂದೆ ಪೌಲನು ಇಟ್ಟಿರುವಾಗ, ಒಂದು ಸ್ತ್ರೀಯನ್ನು ಖಂಡಿತವಾಗಿಯೂ ಪುರುಷನಿಗೆ ಅಧೀನ ಮಾಡಿದ್ದಾನೆ ಎಂಬಂಥ ಆ ಧೋರಣೆಯನ್ನು ದೇವರು ಹೊಸ ಒಡಂಬಡಿಕೆಯಲ್ಲಿಯೂ ಬದಲಾಯಿಸಲಿಲ್ಲ. ಮಾತ್ರವಲ್ಲ, ಮಲಾಕಿ ಹೇಳ್ತಾ ಇದ್ದಾನೆ, ದೇವರು ತನ್ನ ವಾಕ್ಯದ ಮೂಲಕವಾಗಿ ಹೇಳಿದಾಗ ಅವರಿಬ್ಬರು ಒಂದೇ ಶರೀರ. ಮಾತ್ರವಲ್ಲ, ವಿವಾಹ ವಿಚ್ಛೇದನವನ್ನು ನಾನು ದ್ವೇಷಿಸ್ತೇನೆಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಿರುವಾಗ ಸ್ತ್ರೀಗೆ ಕೊಟ್ಟಂಥ ಸ್ಥಾನ, ಪೇತ್ರನು ಹೇಳುವುದೇನು? ಅವಳು ಬಲಹೀನ ಪಾತ್ರೆ ಎಂಬುದಾಗಿ ತಿಳಿದುಕೊಂಡು ವಿವೇಕದಿಂದ ಒಗತನ ಮಾಡಿರಿ, ಅವರಿಗೆ ಮಾನವನ್ನು ಸಲ್ಲಿಸಿರಿ. ಮಾತ್ರವಲ್ಲ, ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆಯಲ್ಲಿ 4ನೇ ಸಂಧಿಯಲ್ಲಿ ಇಲ್ಲಿ ಹೇಳಿದೆ ಏನೆಂದರೆ, ಪ್ರತಿಯೊಬ್ಬನು ತನ್ನ ಬುದ್ಧಿವಂತಿಕೆ ಜಾಣತನದಿಂದ ತಮ್ಮ ತಮ್ಮ ಪತ್ನಿಯರನ್ನು ಸಂಪಾದಿಸಿಕೊಳ್ಳಿಕ್ಕೆ ಪ್ರಯಾಸ ಪಡಿರಿ. ಅಂದರೆ ಮದುವೆ ಆಗುವಾಗ ನೆಂಟಸ್ತಿಕೆ ಹುಡುಕಿ ಪತ್ನಿಯನ್ನು ಸಂಪಾದಿಸುವುದು ಮಾತ್ರವಲ್ಲ, ದಿನನಿತ್ಯದ ತಮ್ಮ ಜೀವನದಲ್ಲಿ ದಾಂಪತ್ಯ ಜೀವನಕ್ಕೆ ಸೇರಿದ ದಿನದಿಂದ ಅಲ್ಲಿ ನಾವು ಪ್ರಮಾಣ ಮಾಡಿ ಹೇಳ್ತೇವಲ್ಲ, ನಾವಿಬ್ಬರು ಈ ಲೋಕದಲ್ಲಿ ಜೀವಂತವಾಗಿ ಇರುವ ತನಕ ನಾವು ನಿನ್ನ ಸನ್ಮುಖದಲ್ಲಿ ಒಂದು ಪ್ರಮಾಣ ಮಾಡ್ತೇವೆ. ಆ ಎಲ್ಲ ದಿನಗಳಲ್ಲಿ ಒಬ್ಬನು ಇನ್ನೊಬ್ಬನನ್ನು ಸಂಪಾದಿಸಿಕೊಳ್ಳಿಕ್ಕೆ ಪ್ರಯಾಸ ಪಡಬೇಕು. ಅನ್ನಂದರೆ ಯಾವ ಕಾರ್ಯಗಳು ದೇವರ ನ್ಯಾಯ ನೀತಿ ಪ್ರಕಾರ, ಮನುಷ್ಯರ ಸ್ವಭಾವಗಳ ಪ್ರಕಾರ ಮಾಡಬೇಕೋ ಅದನ್ನು ಮಾಡಲೇಬೇಕು. ಕೊರಿಂಥದವರಿಗೆ ಬರೆದ ಪತ್ರಿಕೆಯ 7ನೇ ಸಂಧಿಯಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳಿದೆ, ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ, ಹೆಂಡತಿ ಗಂಡನಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ. ನೋಡಿ, ಅಲ್ಲಿ ನಾನು ವಿವರವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದು ಯಾವುದಂದರೆ, ಒಂದು ವೇಳೆ ಒಂದು ಪತಿಯರು ಒಂದು ದಾಂಪತ್ಯ ಜೀವನದಲ್ಲಿ ಒಟ್ಟಾಗಿ ಸೇರಿರುವುದಾದರೆ, ಅನೇಕ ಸಾರಿ ನಮ್ಮ ಸಂಸ್ಕೃತಿಗಳ ಪ್ರಕಾರವಾಗಿ ಹೆಂಡತಿ ಹೌಸ್ ವೈಫ್ ಎಂಬುದಾಗಿ ಲೆಕ್ಕಿಸಲ್ಪಟ್ಟು ಮನೆಯಲ್ಲಿ ಇರುವಂಥ ಒಂದು ಸ್ಥಿತಿ. ಆದರೆ ನೀವು ಜ್ಞಾನೋಕ್ತಿಗಳ 31ನೇ ಸಂಧಿಯನ್ನು ವಿವರವಾಗಿ ಓದಿದರೆ, ಗುಣವತಿಯಾದ ಸತಿ ಎಲ್ಲಿಂದ ಸಿಕ್ಕಿಯಾಳು ಎಂಬಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಾಗ ಹೆಂಡತಿ ಖಂಡಿತವಾಗಿಯೂ ತನ್ನ ಸಂಪಾದನಾ ಜೀವನದಲ್ಲಿ ತನ್ನ ಗಂಡನೊಂದಿಗೆ
ಹೆಗಲಿಗೆ ಹೆಗಲು ಕೊಟ್ಟು ಬೆನ್ನಿಗೆ ಬೆನ್ನು ಕೊಟ್ಟು ಹೋರಾಡಿ ತನ್ನ ಕುಟುಂಬ ಜೀವನವನ್ನು ಸ್ಥಾಪಿಸುವಂಥ ಪ್ರಯಾಸದಲ್ಲಿ ಇದ್ದವರು ಎಷ್ಟು ರೀತಿಯಲ್ಲಿ ಶ್ಲಾಘನೀಯವಾದ ಒಂದು ಹುದ್ದೆಯನ್ನು ದೇವರ ದೃಷ್ಟಿಯಲ್ಲಿ ಹೊಂದುತ್ತಾರೆ ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕಗಳ 31ನೇ ಸಂಧಿ ಇಡೀ ನಮಗೆ ವಿವರವನ್ನು ಕೊಡುತ್ತದೆ. ಇಲ್ಲಿ ಕ್ರಿಸ್ತ ಯೇಸುವಿನ ಆ ಹೋಲಿಕೆಯಲ್ಲಿ ಕ್ರಿಸ್ತ ಯೇಸು ಹೇಗೆ ತನ್ನ ರಕ್ತದ ಮೂಲಕವಾಗಿ ಮರಣ ಪರ್ಯಂತರ ತನ್ನ ಶರೀರವನ್ನು ಒಪ್ಪಿಸಿಕೊಟ್ಟನು, ಯಾರಿಗಾಗಿ? ತನ್ನ ಸಭೆಗಾಗಿ. ಇದನ್ನು ಗ್ರಹಿಸಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಇಟ್. ಅವಳನ್ನು ಸುಕ್ಕು ಕಳಂಕ ಮುಂತಾದ ಒಂದೂ ಇಲ್ಲದೆ ಅವಳನ್ನು ಪರಿಶುದ್ಧ ಕನ್ಯೆ ಉಪಾಧಿಯಲ್ಲಿ ದೇವರ ಮುಂದೆ ನಿಲ್ಲಿಸುವುದಕ್ಕಾಗಿ ಪ್ರಯಾಸ ಪಡುವಂತಹ ನಮ್ಮ ಕರ್ತನು ಅವಳ ಶುದ್ಧೀಕರಣಕ್ಕಾಗಿ ಹೇಗೆ ತನ್ನ ಜೀವನದಲ್ಲಿ ತನ್ನ ಪ್ರಾಣವನ್ನೇ ಶಿಲುಬೆ ಮೇಲೆ ರಕ್ತ ಸುರಿಸುವುದರ ಮೂಲಕವಾಗಿ ಮರಣಕ್ಕೆ ತನ್ನನ್ನೇ ಒಪ್ಪಿಸಿಕೊಟ್ಟು ತನ್ನ ಸಭೆಯನ್ನು ಶುದ್ಧಪಡಿಸಿದನೋ, ಅದೇ ರೀತಿಯ ಪ್ರೀತಿಯನ್ನು ಪುರುಷರೇ ನಿಮ್ಮ ಪತ್ನಿಯರ ಕಡೆಗೆ ತೋರಿಸಿರಿ. ಒಂದು ಮಾದರಿ ನಮಗೆ ಕೊಡಲ್ಪಟ್ಟಿದೆ. ಸರ್ವಸಾಧಾರಣವಾಗಿ ನಾವು ತರ್ಕ ರೂಪದಲ್ಲಿ ಮಾತಾಡುವುದಾದರೆ, ತನ್ನ ಹೆಂಡತಿಯಲ್ಲಿ ಏನೋ ಕಳಂಕ ನಾನು ನೋಡ್ತೇನೆ, ಅದನ್ನು ಶುದ್ಧೀಕರಿಸುವುದಕ್ಕಾಗಿ ಏನೋ ರಾಸಾಯನಿಕಗಳನ್ನು ಅಥವಾ ಸಾಬೂನನ್ನು ಅಥವಾ ಆಮ್ಲ ಅಂದರೆ ಆ್ಯಸಿಡನ್ನು ಉಪಯೋಗಿಸಿ ಅವಳನ್ನು ಶುದ್ಧ ಮಾಡಲಿಲ್ಲ. ಆತನು ಅವಳನ್ನು ಶುದ್ಧ ಮಾಡಿದ್ದು ಹೇಗಂತ ಹೇಳಿದರೆ ತನ್ನನ್ನೇ ಒಪ್ಪಿಸಿಕೊಟ್ಟು. ಪ್ರಿಯರೇ, ಹಾಗಾದರೆ ಶಿಲುಬೆಯ ಮರಣದ ಮೂಲಕವಾಗಿ ಒಂದು ವೇಳೆ ನಮ್ಮ ಕರ್ತನಾದ ಯೇಸು ತನ್ನ ಸಭೆಯನ್ನು ಶುದ್ಧ ಮಾಡಿಸುವ ಆ ಮಾದರಿಯನ್ನು ದಾಂಪತ್ಯ ಜೀವನದಲ್ಲಿ ಕ್ರೈಸ್ತ ದಂಪತಿಗಳಿಗೆ ಕೊಡುವುದಾದರೆ, ಪ್ರಿಯರೇ, ಅಂತಹ ಗುರಿಯನ್ನು ಮುಟ್ಟುವಂಥ ಒಂದು ಉದ್ದೇಶ ಎಷ್ಟು ಸಮರ್ಪಕವಾಗಿ ನಾವು ಅದನ್ನು ನೆರವೇರಿಸಬೇಕು ಎಂಬುದನ್ನು ದೇವರ ಆತ್ಮನೇ ನಮ್ಮ ಒಳಗೆ ಇದ್ದುಕೊಂಡು ನಡೆಸುವಂತಹದ್ದು ಎಷ್ಟು ಅಗತ್ಯವಾಗಿದೆ. ಅದಕ್ಕಾಗಿ ಅದನ್ನು ನಾನು ಪುನಃ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸುವ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಹೇಗೆ? ಮರಣ ಪರ್ಯಂತರ. ಅದನ್ನು ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದೆ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜ್ಞಾನಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನಲ್ಲಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸುವವನಾಗಿದ್ದಾನೆ. ಮತ್ತು ಕರ್ತನು ಪೌಲನು ಹೇಳ್ತಾ ಇದ್ದಾನೆ, ನಾನು ಇದನ್ನು ಕ್ರಿಸ್ತನಿಗೂ ಆತನ ಸಭೆಗೂ ಇದ್ದಂತಹ ಆ ಹತ್ತಿರದ ಐಕ್ಯತೆಯನ್ನು ನಾನು ಮಾತಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಾತ್ರವಲ್ಲ, ಒಂದು ವೇಳೆ ದಾಂಪತ್ಯ ಜೀವನದಲ್ಲಿ ಕೆಲವೊಮ್ಮೆ ಪತಿ ಪತ್ನಿಯರ ನಡುವೆ ವಿಶ್ವಾಸಕ್ಕೆ ಸಂಬಂಧಪಟ್ಟ ಸ್ವಲ್ಪ ಎಡರು ಇರಬಹುದು. ಅಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 7ನೇ ಸಂಧಿಯ ಅಂತ್ಯಕ್ಕೆ, ಒಂದು ವೇಳೆ ಕ್ರಿಸ್ತ ನಂಬಿಕೆ ಇಲ್ಲದ ಪತಿ ಒಬ್ಬ ಪತ್ನಿಗೆ ಅಥವಾ ಪತ್ನಿ ಒಬ್ಬ ಪತ್ನಿಗೆ ಇರಲಾಗಿ ಅವನು ಬಿಡಬಾರದು. ಯಾಕಂದರೆ ಒಂದು ವೇಳೆ ಬಿಟ್ಟರೆ ಅವರ ಮಕ್ಕಳು ಅಶುದ್ಧರಾಗಿ ಕಂಡು ಬರ್ತಾರೆ. ಪ್ರಿಯರೇ, ಅಂಥ ಅಶುದ್ಧತೆಯು ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ ಕಂಡು ಬರಬಾರದು. ಆದ್ದರಿಂದ ಪ್ರಿಯರೇ, ಬರೀ ಈ ಸಂದೇಶವನ್ನು ಕೇಳಿದ ಕೂಡಲೇ ಏನೋ ಉದ್ವೇಗಿಯ ರೀತಿಯಲ್ಲಿ ಸಂತೋಷಪಟ್ಟು ಆಲೋಚನೆಗಳನ್ನು ಭಕ್ತಿಪೂರ್ವಕವಾಗಿ ಮನಸ್ಸಲ್ಲಿ ಇಡುವುದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಸಂಬಂಧಪಟ್ಟಂಥ ವಾಕ್ಯದ ಚಿಂತನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿ ದಯಮಾಡಿ ಮುಂದಿನ ನಿಮ್ಮ ದಾಂಪತ್ಯ ಜೀವನಕ್ಕೆ ಬಲವನ್ನು, ಕೊರತೆಗಳನ್ನು ನೀಗಿಸಿ ಸಂಪೂರ್ಣತೆಯನ್ನು ಅಥವಾ ಪೂರಕತೆಯನ್ನು ಕೊಡುವಂಥ ಆ ಚಿಂತನೆಯೊಂದಿಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಆಶೀರ್ವಾದ ಹೊಂದಿರಿ ಎಂಬುದಾಗಿ ಪ್ರಾರ್ಥನೆಯ ಮೂಲಕವಾಗಿ ನಿಮಗೆ ಹಾರೈಸಿ ಈ ಸಂಕಲನದ ಈ 20 ಗಾಂಚುಗಳನ್ನು ನಾನು ಇವತ್ತು ಮುಕ್ತಾಯಗೊಳಿಸ್ತೇನೆ. ಯಾರಿಗಾದರೂ ಇದಕ್ಕೆ ಸಂಬಂಧಪಟ್ಟ
ಸಿಡಿಗಳು ಬೇಕಿದ್ರೆ ನನ್ನನ್ನು ಸಂಪರ್ಕಿಸಿದರೆ ಅದನ್ನು ಮಾಡಿಕೊಡುವಂಥ ಒಂದು ಜವಾಬ್ದಾರಿಯನ್ನು ಕೂಡ ನಾನು ತೆಗೆದುಕೊಳ್ಳಲು ಇಷ್ಟಪಡುತ್ತೇನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.